ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಳಿಯಾಳದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಗುರುವಾರ ನಡೆದ ಕೃಷ್ಣ ಜನ್ಮಾಷ್ಟಮಿಯ ಸಮಾರಂಭ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಬ್ರಹ್ಮಕುಮಾರಿ ಈಶ್ವರೀಯ ಶಿವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜನೆ ಮಾಡಿದ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವು ಪಟ್ಟಣದ ವಿವಿಧ ಅಂಗನವಾಡಿ ಕೇಂದ್ರದ ಮಕ್ಕಳಿಂದ ನಡೆದ ಕೃಷ್ಣ ವೇಷಧಾರಿ ಯಶೋದೆ ರಾಧೆಯರ ಮಕ್ಕಳು ಅಲಂಕರಿಸಿ ವೇದಿಕೆಯ ಮೇಲೆ ಪ್ರಸ್ತುತಪಡಿಸಿದ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮವು ಸಂಸ್ಥೆಯ ಮುಖ್ಯಸ್ಥರಾದ ಪದ್ಮಕ್ಕನವರ ನೇತೃತ್ವದಲ್ಲಿ ನಡೆದು, ಇದರಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಸ್ಥಾನ ಗಳಿಸಿದ ಮಕ್ಕಳಿಗೆ ಬಹುಮಾನ ಹಾಗೂ ಇನ್ನುಳಿದ ಎಲ್ಲ ಮಕ್ಕಳಿಗೂ ಬಹುಮಾನ ವಿತರಣೆ ಮಾಡಿ ಸಿಹಿ ಹಂಚಿ ಸಂಭ್ರಮವನ್ನು ಆಚರಿಸಲಾಯಿತು. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಪಾಲಕರು, ಮುದ್ದು ಮಕ್ಕಳು, ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಅದಕ್ಕೆ ನಾವು ಸ್ವಲ್ಪ ರೋಗಗಳ ಕಡಿಮೆ ನೀವು ನಕ್ಬಿಟ್ರಿ, ಅದೇ ಒಂದು ನಗುಲಿ ಒಂದು ಟಾನಿಕ್ ಅಂತದ್ದು ಪ್ರತಿನಿಧಿ ಅಂದ್ರೆ ಶ್ರೀಕೃಷ್ಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಚಂದ ಪೋಸ್ ಇದ್ದಾವೆ, ಆ ಫೋಟೋ ನೋಡಿದ್ರೇ ಖುಷಿ ಆಗ್ತದೆ. ಮತ್ತು ಬೆಣ್ಣೆ ಕದ್ದ ಅಂತ ಕೇಳ್ತೀನಿ. ಅವನು ಬೆಣ್ಣೆ ಅಲ್ಲ, ಎಲ್ಲರ ಮನಸ್ಸನ್ನ ಕರೀತಾನೆ, ಅವನು ಎಲ್ಲರಿಗೂ ಖುಷಿ ಕೊಡ್ತಾನೆ. ಮತ್ತು ಅದ್ರಾಗ ಒಂದು ಸ್ವಾರಸ್ಯ ಏನಿದೆ ಅಂದರೆ, ಅವನ ಬಾಲ್ಯ ನೀವು ಕೇಳಿ, ಆ ನಂದಗೋಕುಲದಲ್ಲಿ ಎಲ್ಲಾರ ಮನೆಗೂ ಅವಾಗೆಲ್ಲ ಭಾಳ ಚಂದ ಹೈನ ಹಾಲಿದ್ದ ಮನೆ, ಪ್ರತಿಯೊಬ್ಬರ ಮನೆಯಲ್ಲಿನೂ ಸಹ ಬೆಣ್ಣೆ ಇಟ್ಟಿತ್ತು. ಮೇನ್ ನೋಟಕ್ಕೆ ತಿಂತಾನಂತ ಅವರೆಲ್ಲ ಬೈತಿದ್ರು. ಒಂದಿನ ಯಶೋಧ ಕಟ್ಟಿ ಹಾಕಿ ಅವ್ನು ಹೋಗಿಲ್ಲಂದ್ರೆ ಅವ್ನು ಚರ್ಪಡಿಸ್ತಿದ್ರು. ಇವತ್ತು ಬಂದಿಲ್ಲ ಕನಯ್ಯ ಬಂದಿಲ್ಲ ಅಂತ. ಬಂದಿಲ್ಲ ಅಂದ್ರೆ ಅವ್ರು ಸಕಾಲ ಬೆಳಿಗ್ಗೆ ಎತ್ತಿರ್ತಿದ್ರು, ಅವರು ಅವನಿಗೆ ಕೊಡ್ತಿದ್ರು. ಅಂದ್ರೆ ಮಕ್ಕಳು ನಾವು ಎಷ್ಟೇ ತುಂಟಾಟಕ್ಕೆ ಬೇಜಾರಾದ್ರೂ ಮತ್ತೆ ಅವ್ರಿಗೆ ಕೊಡೋರು ನಾವೇ ಅಂತ. ಅವನು ತನಗೊಬ್ಬನಿಗೆ ತಿಂತಿದ್ದಿಲ್ಲ, ತನ್ನೊಂದು ಗೆಳೆಯರ ಬಳಗ ತಗೋತಿದ್ದ, ಎಲ್ಲರಿಗೂ ತಿನ್ನಿಸ್ತಿದ್ದ. ಇದು ಸಣ್ಣ ಮಕ್ಕಳದೊಂದು ದೊಡ್ಡ ಗುಣ. ಎಲ್ಲರಿಗೆ ಕೊಟ್ಟರು ಮುಖ್ಯವಾಗಿ ಎಲ್ಲರಿಗೆ ಕೊಡ್ತಾವ, ಆದ್ರೆ ನಾವು ಅದನ್ನು ಕಲಿಸ್ಕೊಡ್ಬೇಕು ಅವರಿಗೆ.